ओम साई राम साई प्रणाम। साई रहम नज़र करना, बच्चों का पालन करना। जाना तुमने जगत परा, सब ही छाट समाना। साई रहम नज़र करना, बच्चों का पालन करना। मैं अंधा हूँ बंदा आपका, मुझको प्रभु दिखलाना। साई रहम नज़र करना, बच्चों का पालन करना। दास गणों कहे अब क्या बोलो, थक गई मेरी रसना। साई रहम नज़र करना, बच्चों का पालन करना। ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್. ಬಾಬಾ ತಮ್ಮ ಭಕ್ತರು ತಮ್ಮನ್ನು ಮನಬಂದಂತೆ ಆರಾಧಿಸಲು ಅನುಮತಿ ನೀಡಿದ್ದರು. ಯಾರೂ ಈ ವಿಷಯದಲ್ಲಿ ಹಸ್ತಕ್ಷೇಪವನ್ನು ಮಾಡಲಾಗುತ್ತಿರಲಿಲ್ಲ. ಒಂದು ಉದಾಹರಣೆಯನ್ನು ಕೊಡುವುದಾದರೆ, ಇನ್ನೊಂದು ಸಂದರ್ಭದಲ್ಲಿ ಮೌಸೀಬಾಯಿ ಬಾಬಾರವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದಳು. ಅವಳು ಉಜ್ಜುವ ರಭಸವನ್ನು ನೋಡಿ ಎಲ್ಲರೂ ಗಾಬರಿಗೊಂಡು ಬಿಟ್ಟಿದ್ದರು. ಆಗ ಅವರು, ಓ ತಾಯಿ, ಸ್ವಲ್ಪ ಜಾಗರೂಕರಾಗಿ ಹೊಟ್ಟೆಯನ್ನು ತಿಕ್ಕಿರಿ, ಇಲ್ಲದಿದ್ದರೆ ನೀವು ಬಾಬಾರವರ ಕರಳುಗಳನ್ನು ಕೀಳುವಿರಿ ಎಂದರು. ಇದನ್ನು ಕೇಳಿದ ಬಾಬಾ ಕೂಡಲೇ ಆಸನದಿಂದ ಎದ್ದು ತಮ್ಮ ಸಟಕ ನೆಲಕ್ಕೆ ಹೊಡೆದರು. ಕೋಪದಿಂದ ಅವರ ನೇತ್ರಗಳು ಕೆಂಪಾದವು. ಅವರು ಸಟಕ ತೆಗೆದುಕೊಂಡು ಒಂದು ತುದಿಯನ್ನು ತಮ್ಮ ಹೊಟ್ಟೆಗೂ ಮತ್ತೊಂದು ತುದಿಯನ್ನು ಕಂಬಕ್ಕೂ ಒರಗಿಸಿ ಬಲವಾಗಿ ಒತ್ತಲು ಆರಂಭಿಸಿದರು. 2 ಅಡಿ ಉದ್ದವಾಗಿ ಇದ್ದಿರುವ ಆ ಸಟಕ ಬಾಬಾರವರ ಹೊಟ್ಟೆಯೊಳಗೆ ಪೂರ್ತಿ ನಾಟಿಬಿಟ್ಟಿತು. ಇದನ್ನು ಕಂಡ ಜನರು ಗಾಬರಿಯಾಗಿ ಇಮ್ಮಡಿಯಾಯಿತು. ಯಾರಿಗೂ ಬಾಬಾರವರ ಹತ್ತಿರ ಹೋಗುವ ಧೈರ್ಯವೂ ಇರಲಿಲ್ಲ. ಬಾಬಾರವರ ಕ್ಷೇಮವನ್ನು ಗಮನದಲ್ಲಿ ಇಟ್ಟುಕೊಂಡೇ ಇತರರು ಮೌಸೀಬಾಯಿಗೆ ಜಾಗರೂಕರಾಗಿರಲು ಹೇಳಿದ್ದರು. ಆದರೆ ಬಾಬಾ ಇದನ್ನು ಸಹಿಸಲಿಲ್ಲ. ಹೀಗೆ ಅವರ ಸದುದ್ದೇಶವು ವಿಪತ್ತಿಗೆ ದಾರಿಯಾಯಿತು. ಅದೃಷ್ಟವಶಾತ್ ಬಾಬಾ ಕೂಡಲೇ ಶಾಂತರಾಗಿ ಸಟಕ ತೆಗೆದು ತಮ್ಮ ಆಸನದಲ್ಲಿ ಕುಳಿತರು. ಅಂದಿನಿಂದ ಭಕ್ತರು ಸಾಯಿಬಾಬಾ ಇತರರಿಂದ ಸೇವೆ ಮಾಡಿಸಿಕೊಳ್ಳುತ್ತಿರುವಾಗ ಮಧ್ಯ ಪ್ರವೇಶಿಸುವುದು ತಪ್ಪೆಂದು ಅರಿತರು. ಭಕ್ತರ ಸೇವೆಯ ಬೆಲೆ ಮತ್ತು ಗುಣಗಳನ್ನು ಅಳೆಯುವ ಶಕ್ತಿಯು ಅವರ ಹೊರತಾಗಿ ಬೇರೆಯವರಲ್ಲಿ ಇರುವುದು ಬಹಳ ಕಡಿಮೆ ಅಥವಾ ಇರುವುದಿಲ್ಲ. ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್.